ಈ ಟಾಕ್ಸಿಕ್ ಸಿನಿಮಾ ಭಾರತೀಯ ಬಹುನಿರೀಕ್ಷಿತ ಹೊಸ ಸಿನಿಮಾಗಳ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ, ಅಗ್ರ ಸ್ಥಾನದಲ್ಲಿದೆ. ಸೊ ಅವರ ಜರ್ನಿನ ಅವರ ಫ್ಯಾನ್ಸು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಬ್ಯಾಂಕಾಕ್ ಸೇರಿದಂತೆ ಹಲವಾರು ಪ್ರದೇಶಗಳಲ್ಲಿ ಏನು ಒಂದು ಶೂಟಿಂಗ್ನ ಕಂಪ್ಲೀಟ್ ಮಾಡಿದ್ಯಂತೆ ಚಿತ್ರತಂಡ. ಅದು ಕೂಡ ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಎನ್ ರಾಜ್. ಯಶ್, ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸ್ವೀಟ್ ನ್ಯೂಸ್ ಇದು ಒಂಥರ. ಬಿಕಾಸ್ ಇಡೀ ಭಾರತೀಯ ಇಂಡಸ್ಟ್ರಿ ಕಂಡಂತಹ ಒಂದು ಬಹುನಿರೀಕ್ಷಿತ ಸಿನಿಮಾ ಅಂತಂದರೆ ಅದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ನಟನೆಯ ಟಾಕ್ಸಿಕ್ ಸಿನಿಮಾ ಅಂತ ಹೇಳ್ಬೋದು. ಈಗಾಗಲೇ ಈ ಸಿನಿಮಾದಿಂದ ಬಂದಂತಹ ಆಲ್ಮೋಸ್ಟ್ ಎಲ್ಲ ಅಪ್ಡೇಟ್ಗಳು ಕೂಡ ಅವರ ಅಭಿಮಾನಿಗಳು ಲೈಕ್ ಮಾಡ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ, ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಯಾವಾಗ ಟಾಕ್ಸಿಕ್ ಸಿನಿಮಾ ಅನ್ನೋದು ಅನೌನ್ಸ್ ಆಯಿತು, ಟೈಟಲ್ ಅನೌನ್ಸ್ ಆಯಿತೋ, ಮುಹೂರ್ತ ಆಯಿತೋ, ಅಲ್ಲಿಂದಲೂ ಅವರ ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಹಬ್ಬ ಅಂತಲೇ ಹೇಳ್ಬೋದು. ಯಾವಾಗ ಸಿನಿಮಾದ ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ, ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ ಅಂತ ಅವರೆಲ್ಲ ಫ್ಯಾನ್ಸ್ ಕೂಡ ವೆಯ್ಟ್ ಮಾಡ್ತಾ ಇದ್ರು. ಹಾಗೆಯೇ ಈ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇರೋದು ಗೀತು ಮೋಹನ್ ದಾಸ್ ಅವರು. ಇವರು ಈಗಾಗಲೇ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ, ಒಂದಷ್ಟು ಅವಾರ್ಡ್ಗಳನ್ನು ಕೂಡ ತಗೊಂಡಿದ್ದಾರೆ. ಸೊ ಇವರ ಸಿನಿಮಾ ಅಂತ ಅಂದಾಗ ಒಂದು ರೀತಿಯಲ್ಲಿ ಎಲ್ಲರ ಕಣ್ಣು, ಎಲ್ಲರ ಚಿತ್ತ ಈ ಒಂದು ಇವರ ಸಿನಿಮಾದ ಮೇಲೆ ಇರುತ್ತೆ. ಅದೇ ರೀತಿ ಇವಾಗ ಟಾಕ್ಸಿಕ್ ಸಿನಿಮಾದಲ್ಲೂ ಕೂಡ ಅಂತ ಹೇಳಬಹುದು. ಬಹುಶಃ ಈ ಹಿಂದೆ ಬಂದಂತಹ ಟಾಕ್ಸಿಕ್ ಸಿನಿಮಾದ ಟೀಸರ್ ನೋಡಿದಾಗ ಎಲ್ರಿಗೂ ಕೂಡ ಒಂದಷ್ಟು ಪ್ರಶ್ನೆ ಬಂದಿತ್ತು ತಲೆ ಮೇಲೆ, ಒಂದಷ್ಟು ಟೀಕೆಗೂ ಕೂಡ ಟೀಸರ್ ಗ್ರಾಸವಾಗಿತ್ತು. ಅದೇ ರೀತಿ ಟ್ರೈಲರ್ ಯಾವಾಗ ಬರುತ್ತೆ, ಆ ಟ್ರೈಲರ್ ನೋಡಿದಾಗ ಆ ಅಭಿಮಾನಿಗಳು ವ್ಯಕ್ತಪಡಿಸುವಂತಹ ಸಂತೋಷ ಇದೆಯಲ್ಲ, ಅದಕ್ಕೋಸ್ಕರ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರುವಂಥದ್ದು. ಸೊ ಇವಾಗ ಒಂದು ಒಳ್ಳೆ ಸ್ವೀಟ್ ಅಪ್ಡೇಟ್ ಸಿನಿಮಾ ತಂಡದಿಂದ ಸಿಕ್ಕಿರುವಂಥದ್ದು. ಬಹುಶಃ ಅದನ್ನು ಕೇಳಿದಾಗ ನಿಮ್ಮೆಲ್ಲರಿಗೂ ಕೂಡ ಖುಷಿಯಾಗುತ್ತೆ. ಅಂತಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಈ ಒಂದು ಸಿನಿಮಾ ಜರ್ನಿ ಇದೆಯಲ್ವಾ, ಇದೊಂದು ಬ್ಯೂಟಿಫುಲ್ ಆಗಿರುವಂತಹ ಜರ್ನಿ ಅಂತ ಹೇಳ್ಬೋದು. ಅವರು ಬೆಳೆದು ಬಂದಿದ್ದ ರೀತಿ, ಅವ್ರು ಕಂಡಂತಹ ಕನಸು, ಯಾವ ರೀತಿಯಲ್ಲಿ ಅವರು ಹೇಳಿದಂತಹ, ಅವರು ಒಂದಷ್ಟು ಇಂಟರ್ವ್ಯೂಸ್ನಲ್ಲಿ ಹೇಳಿದಂತಹ ಅಷ್ಟೂ ಮಾತುಗಳನ್ನು ಕೂಡ ನನಸನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದು ಅವರ ಅಭಿಮಾನಿಗಳಿಗೆ ಒಂದಷ್ಟು ಖುಷಿಯಾದಂತಹ ವಿಚಾರ ಅಂತ ಹೇಳ್ಬೋದು. ಅದರ ಜೊತೆಗೆ ಇನ್ನೊಂದು ಸ್ವೀಟೆಸ್ಟ್ ನ್ಯೂಸು ಅವರ ಕುರಿತಂತೆ ಇರುವಂಥದ್ದು, ಈ ಟಾಕ್ಸಿಕ್ ಸಿನಿಮಾ ಭಾರತೀಯ ಬಹುನಿರೀಕ್ಷಿತ ಹೊಸ ಸಿನಿಮಾಗಳ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ, ಅಗ್ರ ಸ್ಥಾನದಲ್ಲಿದೆ. ಸೊ ಇದು ಕೂಡ ಯಶ್ ಅವರ ಅಭಿಮಾನಿಗಳಿಗೆ ಹಾಗೆ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬಹುದು. ಸೊ ಇದರಿಂದ ಅವರ ಫ್ಯಾನ್ಸ್ ಕೂಡ ಬಹಳ ಸಂತೋಷ ಪಡ್ತಾ ಇದ್ದಾರೆ ಅಂತಲೇ ಹೇಳ್ಬಹುದು. ಜೊತೆಗೆ ಈ ಟಾಕ್ಸಿಕ್ ಸಿನಿಮಾ ಅಂತ ಬಂದಾಗ ಈ ಸಿನಿಮಾದಲ್ಲಿ ಯಶ್ ಅವರು ಪಾಸಿಟಿವ್ ರೋಲ್ನಲ್ಲಿ ಇರ್ತಾರಾ, ನೆಗೆಟಿವ್ ಶೇಡ್ನಲ್ಲಿ ಕಾಣಿಸ್ಕೊಂಡಿರ್ತಾರಾ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳು ಕೂಡ ಇತ್ತು. ಅದೇ ರೀತಿಗೆ ಒಂದು ಗೀತು ಮೋಹನ್ ದಾಸ್ ನಿರ್ದೇಶಕಿ ಏನಿದ್ದಾರೆ, ಅವರು ಒಂದು ಪಾತ್ರಗಳನ್ನು ಡಿಸೈನ್ ಮಾಡಿರುವಂತಹ ರೀತಿ ಬಹಳ ವಿಶೇಷವಾಗಿದೆ. ಅಂತಂದರೆ ಈ ಹಿಂದೆ ಅವರು ಬಿಡುಗಡೆ ಮಾಡಿದಂತಹ ನಯನತಾರ ಅವರ ಪೋಸ್ಟರ್ ಆಗಿರಬಹುದು, ಅಥವಾ ಹುಮಾ ಕುರೇಶಿ ಅವರ ಪೋಸ್ಟರ್ ಆಗಿರಬಹುದು, ತಾರಾ ಅವರ ಆ್ಯಕ್ಷನ್ ಪೋಸ್ಟರ್ ಆಗಿರಬಹುದು, ರುಕ್ಮಿಣಿ ವಸಂತ ಅವರ ಪೋಸ್ಟರ್ ಆಗಿರಬಹುದು, ಇವೆಲ್ಲವೂ ಕೂಡ ಈ ಹಿಂದೆ ಟಾಕ್ಸಿಕ್ ಸಿನಿಮಾದಿಂದ ಬಂದಂತಹ ಅಪ್ಡೇಟ್ಸ್ಗಳಾಗಿರಬಹುದು, ಅವರು ಬಿಟ್ಟಂತಹ ಪೋಸ್ಟರ್ಗಳಾಗಿರಬಹುದು, ಇದೆಲ್ಲವೂ ಕೂಡ ಯಶ್ ಅವರ ಅಭಿಮಾನಿಗಳ ಮನಸ್ಸನ್ನು ಇಷ್ಟವಾಗಿತ್ತು. ಸೊ ಕುತೂಹಲವನ್ನು ಕೆರಳಿಸಿತ್ತು ಅಂತಲೇ ಹೇಳ್ಬೋದು. ಸೊ ಟ್ರೈಲರ್ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಈ ಒಂದು ಸ್ವೀಟೆಸ್ಟ್ ನ್ಯೂಸ್ ಇದೆಯಲ್ಲ, ಅವರ ಅಭಿಮಾನಿಗಳಿಗೆ ಬಹಳ ಖುಷಿ ತಂದು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಅಂದರೆ ಒಂದೊಂದು ಪಾತ್ರವನ್ನು ಕೂಡ, ಒಬ್ಬೊಬ್ಬ ಹೀರೋಯಿನ್ ಪಾತ್ರಗಳನ್ನು ಕೂಡ ಬಹಳ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅದು ಕೂಡ ಇಲ್ಲಿ ಮ್ಯಾಟ್ರ್ ಆಗ್ತಾ ಇದೆ. ಅಂದರೆ ಇವಾಗ ತಾರಾ ಅವರ ಒಂದು ಪೋಸ್ಟರ್ ಆಗಿರಬಹುದು, ಆ್ಯಕ್ಷನ್ ಇರೋ ರೀತಿಯಲ್ಲಿ ತೋರಿಸಿದ್ದಾರೆ. ಅಂದರೆ ಇಲ್ಲಿ ಯಶ್ ಅವರು ಪವರ್ಫುಲ್ ಆಗಿ ಕಾಣ್ತಾರಾ ಅಥವಾ ಈ ಹೀರೋಯಿನ್ಸ್ ಪವರ್ಫುಲ್ ಆಗಿ ಕಾಣ್ತಾರಾ ಅನ್ನೋದು ಒಂದು ಬಹುದೊಡ್ಡ ಪ್ರಶ್ನೆಯಾಗಿದೆ ಅಂತಲೇ ಹೇಳಬಹುದು. ಯಶ್ ಅವರ ಒಂದು ಪೋಸ್ಟರ್ ಬಿಟ್ಟಾಗ, ಅವರ ಟೀಸರ್ ಬಿಟ್ಟಾಗ ಎಲ್ಲರೂ ಕೂಡ ಒಂದಷ್ಟು ಟೀಕೆಗಳನ್ನು ಕೂಡ ಮಾಡ್ತಾಯಿದ್ರು. ಹಾಗೆ ಪಾಸಿಟಿವ್ ರಿವ್ಯೂಸ್ ಕೂಡ ಹೆಚ್ಚಾಗಿ ಬರ್ತಾ ಇದೆ. ಬೇರೆ ಬೇರೆ ಇಂಡಸ್ಟ್ರಿಯವರು ಕೂಡ ಈ ಒಂದು ಟೀಸರ್ನ ಬಹಳ ಕೊಂಡಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಹಿಂದಿ ಭಾಗದವರಂತೂ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಯಶ್ ಅವರ ಒಂದು ಆ ನಗು ಆಗಿರಬಹುದು, ಅವರ ಒಂದು ಸ್ವ್ಯಾಗ್ ಆಗಿರಬಹುದು, ಆ ಒಂದು ಸ್ಟೈಲ್ ಆಗಿರಬಹುದು, ಇದೆಲ್ಲದನ್ನು ಕೂಡ ಇಷ್ಟಪಡ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಬೇರೆ ಬೇರೆ ಭಾಷೆಗಳಲ್ಲಿಯೂ ಕೂಡ ಟಾಕ್ಸಿಕ್ ಹವಾ ಹೆಚ್ಚಾಗ್ತಾ ಇದೆ ಡೇ ಬೈ ಡೇ. ಈ ಕಡೆ ಕನ್ನಡ ಆಗಿರಬಹುದು, ತಮಿಳು, ತೆಲುಗು, ಮಲಯಾಳಂ ಆಗಿರಬಹುದು, ಇಂಗ್ಲೀಷ್ ಆಗಿರಬಹುದು, ಹಿಂದಿ ಆಗಿರಬಹುದು, ಎಲ್ಲ ಭಾಷೆಯಲ್ಲೂ, ಅದರಲ್ಲೂ ಕೂಡ ಹಿಂದಿಯಲ್ಲಿ ಹೆಚ್ಚಾಗಿ ಅವರಿಗೆ ರಾಖಿ ಬಾಯ್ಗೆ ಫ್ಯಾನ್ಸ್ ಅಂತ ಇದೆ. ರಾಖಿ ಬಾಯ್ಗೆ ಒಂದಷ್ಟು ಅಭಿಮಾನಿಗಳ ಬಳಗವೂ ಕೂಡ ಇರೋದನ್ನ ನಾವು ನೋಡಬಹುದು. ಒಂದಷ್ಟು ಅಂದರೆ ಈಗ ಏನು ಸ್ತ್ರೀವಾದಿ ಎಲ್ಲ ಏನಿದೆ, ಆ ಒಂದು ಸ್ತ್ರೀವಾದಿ ನೆಲೆಯಲ್ಲಿ ಈ ಒಂದು ಟಾಕ್ಸಿಕ್ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟೀಕೆಗಳು ಕೂಡ ಬರ್ತಾ ಇದೆ. ಸೊ ಅವರ ಜರ್ನಿನ ಅವರ ಫ್ಯಾನ್ಸು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬಹುದು. ಅದರಲ್ಲೂ ಕೂಡ ಟ್ರೈಲರು ಯಾವಾಗ ರಿಲೀಸ್ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕಿರುವಂತಹ ಒಂದು ಪ್ರಶ್ನೆ ಆಗ್ತಾ ಇದೆ. ಸದ್ಯಕ್ಕೆ ಎಲ್ರಿಗೂ ಕೂಡ ಕಾಡ್ತಿರುವಂತಹ ಪ್ರಶ್ನೆ ಆಗ್ತಾ ಇದೆ. ಸೊ ಅದು ಕೂಡ ಸೂನ್ ಬರುತ್ತೆ. ಯಾಕೆಂದರೆ ಈ 2026ರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳ ಪೈಕಿ
ಟಾಕ್ಸಿಕ್ ನಂಬರ್ 1 ಅಲ್ಲಿ ಇರೋದ್ರಿಂದ ಟಾಕ್ಸಿಕ್ ಸಿನಿಮಾ ಇದೆ ಮಾರ್ಚ್ 19ನೇ ತಾರೀಕು ರಿಲೀಸ್ ಆಗ್ತಿರೋದ್ರಿಂದ ಒಂದಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಟ್ರೈಲರ್ನಲ್ಲಿ ಏನಿರಬಹುದು, ಸಿನಿಮಾ ಹೇಗಿರಬಹುದು ಅಂತ. ಈಗಾಗಲೇ ಮತ್ತೊಂದು ಅಪ್ಡೇಟ್ ಏನಪ್ಪ ಅಂದರೆ ಸಿನಿಮಾದ ಬಗ್ಗೆ ಒಂದೊಂದೇ ಸುದ್ದಿಗಳು ಒಂದೊಂದು ಕ್ರೇಜನ್ನು ಹುಟ್ಟಾಗ್ತಿರುವಂಥದ್ದಾಗಿರಬಹುದು. ಈ ನಡುವೆ ಈಗ ಬೆಂಗಳೂರು ಆಗಿರಬಹುದು, ಮುಂಬೈ ಆಗಿರಬಹುದು, ಬ್ಯಾಂಕಾಕ್ ಸೇರಿದಂತೆ ಹಲವಾರು ಪ್ರದೇಶಗಳಲ್ಲಿ ಏನು ಒಂದು ಶೂಟಿಂಗ್ನ ಕಂಪ್ಲೀಟ್ ಮಾಡಿದ್ಯಂತೆ ಚಿತ್ರತಂಡ. ಅದು ಕೂಡ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆಯಂತೆ. ಇನ್ನೇನು ಸಿನಿಮಾ ಬಿಡುಗಡೆಗೆ ರೆಡಿ ಆಗಿದೆ ಅಂತಲೇ ಹೇಳಬಹುದು. ಎಲ್ಲೆಡೆ ಟಾಕ್ಸಿಕ್ ಸಿನಿಮಾದ ಮಾತು ಜೋರಾಗ್ತಾ ಇದೆ. ಟಾಕ್ಸಿಕ್ ಟ್ರೈಲರ್ ಯಾವಾಗ ಬರುತ್ತೆ ಅಂತ ಅವರ ಫ್ಯಾನ್ಸ್ ಕೂಡ ಕಾದು ಕುಳಿತಿದ್ದಾರೆ ಅಂತಲೇ ಹೇಳಬಹುದು. ಭರ್ಜರಿ ಸುದ್ದಿ ಅಂತಂದರೆ ಮೋಸ್ಟ್ ಅವೈಟೆಡ್ ಸಿನಿಮಾಗಳ ಪೈಕಿ ನಂಬರ್ 1 ಹಾಗೆಯೇ ಬಹುನಿರೀಕ್ಷಿತ ಸಿನಿಮಾಗಳ ಪೈಕಿ ನಂಬರ್ 1 ಸ್ಥಾನವನ್ನು ನಮ್ಮ ಟಾಕ್ಸಿಕ್ ಸಿನಿಮಾ ಪಡೆದುಕೊಂಡಿರುವಂಥದ್ದು. ಇದು ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳಬಹುದು. ಸೊ ಇದು ಸದ್ಯಕ್ಕಿರುವಂತಹ ಟಾಕ್ಸಿಕ್ ಹವಾ ಅಂತಲೇ ಹೇಳ್ತಾ ಹೋಗ್ಬೋದು. ರಾಖಿ ಬಾಯ್ ಅವರ ಹವಾ ಅಂತಲೇ ಹೇಳ್ತಾ ಹೋಗ್ಬೋದು. ಸೊ ಟ್ರೈಲರ್ ಹೇಗಿರುತ್ತೆ, ಅದೇ ಕ್ಯೂರಿಯಾಸಿಟಿನ ಟೀಸರ್ನಲ್ಲಿರುವಂತಹ ಕ್ಯೂರಿಯಾಸಿಟಿನೇ ಕ್ಯಾರಿ ಮಾಡಿರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸೊ ಇದೇ ಮಾರ್ಚ್ 19ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಕಾದು ನೋಡೋಣ ಸಿನಿಮಾ ಹೇಗಿರುತ್ತೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.